ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಮುಖ್ಯಾಂಶಗಳು. ಧಮಕಿ ಹಾಕಿದ್ದ ರಾಜೇಗೌಡ ಕೇರಳದಲ್ಲಿ ಬಂಧನ. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಗೌಪ್ಯ ವಿಚಾರಣೆ. ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಶಿಕ್ಷಣ ಇಲಾಖೆಗೆ ದಾನಿಗಳು ನೀಡಿದ್ದ 50 ಎಕರೆ ಜಮೀನು ಕಬಳಿಕೆ. ಕ್ರಮ ವಹಿಸುವಂತೆ ರಾಜ್ಯ ಸರ್ಕಾರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ. ಫಾರ್ಮ್ ಹೌಸ್ ಒಂದರಲ್ಲಿ ರೌಡಿ ಶೀಟರ್ ಆಟೋ ನಾಗನ ಹತ್ಯೆ. ಜೊತೆಯಲ್ಲೇ ಪಾರ್ಟಿ ಮಾಡಿ ಎಣ್ಣೆ ಒಡೆದ್ರು, ಕೊಲೆಗೈದು ಪರಾರಿಯಾದ್ರು ಹಂತಕರು. ಓಮ್ನಿ ಕಾರು ಬೈಕ್ ನಡುವೆ ಅಪಘಾತ. ಫ್ಯಾಕ್ಟರಿ ಕೆಲಸಕ್ಕೆ ಬೈಕ್ನಲ್ಲಿ ಹೊರಟಿದ್ದ 2 ಯುವಕರು ದಾರುಣ ಸಾವು. ವಾರ್ತೆಗಳ ವಿವರ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೇಗೌಡ ನಗರಸಭೆ ಆಯುಕ್ತೆ ಮೇಲೆ ಧಮಕಿ ಹಾಕಿದ್ದ ಆಡಿಯೋ ಮೇರೆಗೆ ದೂರು ದಾಖಲಾಗಿದ್ದ ಕೇಸಲ್ಲಿ ಕಳೆದ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಧಮಕಿ ಗೌಡ ಎಂದೇ ಪ್ರಚಲಿತಕ್ಕೆ ಹೆಸರಾಗಿರುವ ರಾಜೇಗೌಡ ಕೊನೆಗೂ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾನೆ. ನಿನ್ನೆ ಕೇರಳದಲ್ಲಿ ಅರೆಸ್ಟ್ ಮಾಡಿದ್ದ ಪೊಲೀಸರು ಚಿಕ್ಕಬಳ್ಳಾಪುರ ಪೊಲೀಸರ ಅತಿಥಿ ಗೃಹದಲ್ಲಿ ಇಟ್ಟು ಗೌಪ್ಯವಾಗಿ ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದ್ರು. ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಮುಖಂಡ ರಾಜೇಗೌಡ ನಗರಸಭೆ ಆಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ದರ ಮೇರೆಗೆ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಸಿಗದೆ ಕಳೆದ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಕೊನೆಗೂ ಆತನು ಅಡಗಿಕೊಂಡಿದ್ದ ಸ್ಥಳವನ್ನ ಪತ್ತೆ ಹಚ್ಚಿ ನಿನ್ನೆ ಕೇರಳದ ಮನ್ನಾರಮಲೆ ಜಿಲ್ಲೆಯಲ್ಲಿ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಕರೆತಂದ ಪೊಲೀಸರು ಟೌನ್ ಪೊಲೀಸ್ ಠಾಣಾ ಪಕ್ಕದಲ್ಲಿರುವ ಪೊಲೀಸ್ ಅತಿಥಿ ಗೃಹದಲ್ಲಿಟ್ಟು ಗೌಪ್ಯವಾಗಿ ವಿಚಾರಣೆ ನಡೆಸಿದ್ರು. ಬೆಳಿಗ್ಗೆ ತಿಂಡಿ ತೀರ್ಥ ತಂದುಕೊಟ್ಟು ಸಕಲ ಸೌಕರ್ಯ ನೀಡಿದ ಪೊಲೀಸರು ನಂತರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಮಾಡಿಸಿ ಆನಂತರ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಕರೆದೊಯ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಮುಖಂಡ ರಾಜೇಗೌಡ ಏನು 12-13 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಇವತ್ತು ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಕೇರಳದ ಗಡಿ ಭಾಗದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರನ್ನ ಚಿಕ್ಕಬಳ್ಳಾಪುರದ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡ್ಬಂದು ಇವತ್ತು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ನ ಪಕ್ಕದಲ್ಲಿರ್ತಕ್ಕಂಥ ಅತಿಥಿ ಗೃಹದಲ್ಲಿ ಇಟ್ಟಿದ್ದಾರೆ. ಅತಿಥಿ ಗೃಹದಲ್ಲಿ ರಾಜಾತಿಥ್ಯ ಅವರಿಗೆ ದೊರೀತಾ ಇದೆ. ಈ ಪೊಲೀಸರು ಏನೆಲ್ಲ ಕೂಡ ಕ್ರಮಗಳನ್ನು ತಗೊಳ್ಬೇಕು, ಏನೆಲ್ಲ ಕೂಡ ಮಹಜರನ್ನು ಮಾಡಬೇಕು ಅನ್ನೋಂಥದ್ದನ್ನು ಮಾಡ್ತಾ ಇದ್ದಾರೆ. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡುತ್ತಿದೆ ಎಂಬುದಕ್ಕೆ ಮಾಲೂರು ತಾಲೂಕಿನ ಟೇಕಲ್ ಸಮೀಪದ ಅಗಲಕೋಟೆಯ ಗ್ರಾಮದಲ್ಲಿ ಶಾಲೆ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆಗೆ ಯಾರೋ ದಾನಿಗಳು ನೀಡಿದ ಜಮೀನು ಬಿಡದಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಕಬಳಿಸಿರುವ ಪ್ರಕರಣವು ನಿದರ್ಶನವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಬೇಕೆಂದು ಸರ್ಕಾರವನ್ನು ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ ಪಡಿಸಿದರು. ಹೆಸರು ಇದ್ದವರೇ ಮಾಡಿದ್ದಾರೆ ಅಂತ ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬಂದಿದ್ದೇನೆ. ಗೋಮಾಳಗಳು ಖಾಲಿ ಆಗಿಬಿಟ್ಟಿದೆ. ಇವಾಗ ಹುಡ್ಕೊಂಡಿದ್ರೆ ಸರ್. ಕೋಲಾರ ಹೊರವಲಯದ ಬಿಜೆಪಿ ಕಚೇರಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಾಗಿ ದಾನ ಮಾಡಿದ್ದ 50 ಎಕರೆ ಜಮೀನನ್ನು 2 ಕಂಪನಿಗಳು ಲೂಟಿ ಮಾಡಿದ್ದು, ಇದರ ವಿರುದ್ಧ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹಿಸಿದರು. ಸಮಾಜ ಸೇವಕ ಟಿಜಿ ಶ್ರೀನಿವಾಸುಲು ಎಂಬುವರು 1955-56ರಲ್ಲಿ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಅಗಲಕೋಟೆ ಗ್ರಾಮದ ಸರ್ವೆ ನಂಬರ್ 2, 7, 8, 10, 18, 60, 61, 63, 64 ಎಕರೆ ಜಮೀನನ್ನ ಶಿಕ್ಷಣ ಇಲಾಖೆಗೆ ದಾನ ಮಾಡಿದ್ರು. ಇದನ್ನು ದಾನಪತ್ರದ ಮೂಲಕ ನೋಂದಣಿ ಮಾಡಿಸಿ ಶಾಲೆಗೆ ನೀಡಿದ್ದರು. ಬಡವರ ಮಕ್ಕಳು ಶಿಕ್ಷಣ ಪಡೆಯಲಿ ಎಂಬ ಉದ್ದೇಶದಿಂದ ಈ ಜಮೀನು ನೀಡಲಾಗಿತ್ತು. ಯಾವುದೇ ಕಾರಣಕ್ಕೂ ಈ ಜಮೀನು ಬೇರೆ ಉದ್ದೇಶಕ್ಕೆ ಬಳಕೆಯಾಗಬಾರದು ಎಂದು ಪತ್ರದಲ್ಲೂ ಬರೆಯಲಾಗಿತ್ತು. ಆದರೆ ಇಲ್ಲಿ ಕೈಗಾರಿಕೆಗಳು ಆರಂಭವಾದ ಬಳಿಕ ರಿಯಲ್ ಎಸ್ಟೇಟ್ ಮಾಫಿಯಾ ಆರಂಭವಾಯಿತು.
ಜೊತೆಗೆ ಭೂಗಳ್ಳರು ಬಂದು ಅಮಾಯಕರ ಜಮೀನುಗಳನ್ನು ಲಪಟಾಯಿಸಿದ್ದಾರೆ ಎಂದು ದೂರಿದರು. ಅದ್ರ ಹಿಂದೆ ಯಾರವ್ರೆ, ಸೈಡ್ ಯಾರವ್ರೆ, ಮುಂದೆ ಯಾರವ್ರೆ, ದುಡ್ಡು ಯಾರು ಹಾಕವ್ರೆ, ಇದನ್ನೆಲ್ಲ ಯಾರು ತನಿಖೆ ಮಾಡ್ಬೇಕಲ್ವಾ? ತನಿಖೆ ಯಾರು ಮಾಡ್ಬೇಕು? ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇರೋದು. ಯಾರ ಹೆಸರು ಇದ್ದವರೇ ಮಾಡಿದ್ದಾರೆ ಅಂತ ನಾನು ಹೇಳಿಬಹುದು. ನನ್ನ ಕೆಲಸ ಅಲ್ಲ ಅದು. ತಪ್ಪಾಗಿರೋದ್ರ ಬಗ್ಗೆ ಅಧಿಕೃತ ದಾಖಲೆ ಏನಿದೆ ಅದನ್ನು ನಿಮಗೆ ಬಿಡುಗಡೆ ಮಾಡಿದ್ದೀನಿ. 55, 56 ಹೂಡಿಕೆದಾರರು, ಜನಪ್ರತಿನಿಧಿಗಳು ಹಾಗೂ ಭೂಗಳ್ಳರು ಸೇರಿಕೊಂಡು ಇಂತಹ ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿ 50 ಎಕರೆಯ ಜಮೀನನ್ನು ಕಬಳಿಸಲಾಗಿದೆ. ಆರ್ ಗಂಗಾಧರ್ ಅವರ ನೇತೃತ್ವದ ಯುನೈಟೆಡ್ ಎಸ್ಟೇಟ್ ಹಾಗೂ ಎಂ ಪಂಚಾಕ್ಷರಯ್ಯ ಹಿರೇಮಠ್ ಅವರ ಯುನೈಟೆಡ್ ಗ್ರೀನ್ವುಡ್ ಸಂಸ್ಥೆಗೆ ಈ ಜಮೀನು ನೀಡಲಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡಲೇ ಅಧಿಕಾರಿಗಳ ಜೊತೆ ಚರ್ಚಿಸಿ ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಶಿಕ್ಷಣ ಇಲಾಖೆಯ ಆಯುಕ್ತರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಿ ಜಮೀನಿನ ಎಲ್ಲ ದಾಖಲೆಗಳನ್ನು ಪಡೆದು ಜಮೀನು ಮಂಜೂರಾತಿಯನ್ನು ರದ್ದು ಮಾಡಬೇಕು. ಈ ಸಂಬಂಧ ಪ್ರಧಾನಿಗೂ ಪತ್ರ ಬರೆಯುತ್ತೇನೆ, ಸಂಸತ್ತಿನ ಅಧಿವೇಶನದಲ್ಲೂ ಧ್ವನಿ ಎತ್ತುತ್ತೇನೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಶಾಸಕ ಕೆಎಸ್ ಮಂಜುನಾಥಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ವೈಎ ನಾರಾಯಣಸ್ವಾಮಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ, ಜಿಲ್ಲಾ ಮಾಧ್ಯಮ ಪ್ರಮುಖ ಪ್ರವೀಣ್ ಗೌಡ, ಕೆಂಬೋಡಿ ನಾರಾಯಣಸ್ವಾಮಿ ಮುಖಂಡರು, ಕಾರ್ಯಕರ್ತರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಹೆಸರು ಇದ್ದವರೇ ಮಾಡಿದ್ದಾರೆ ಅಂತ ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರ್ದಿದ್ದೇನೆ. ಗೋಮಾಳಗಳು ಖಾಲಿ ಆಗಿಬಿಟ್ಟಿದೆ. ಇವಾಗ ಹುಡ್ಕೊಂಡಿದ್ರೆ ಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ ರೌಡಿ ಶೀಟರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಪಾರ್ಟಿ ಮಾಡುವುದಕ್ಕೆಂದು ಜೊತೆಯಲ್ಲೇ ಕರ್ಕೊಂಡು ಬಂದು ಹಂತಕರು ಜೊತೆಯಲ್ಲೇ ಎಣ್ಣೆ ಹೊಡೆದ್ರು. ಮದ್ಯದ ನಶೆಯಲ್ಲಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರೂರು ಬಳಿ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ಘಟನೆ ನಡೆದಿದೆ. ಜನವರಿ 25ರ ಸಂಜೆ 4ರ ಸುಮಾರಿನಲ್ಲಿ ರೌಡಿ ಶೀಟರ್ ಆಟೋ ನಾಗನನ್ನ ಭೀಕರ ಹತ್ಯೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಬಾಲಾಜಿ ಫಾರ್ಮ್ ಹೌಸ್ ಸಿಬ್ಬಂದಿ ರಮೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಕೊಲೆಯಾದ ಆಟೋ ನಾಗ ಹುಲಿಯೂರು ದುರ್ಗದ ನಿವಾಸಿ. ಹುಲಿಯೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಎಸಿಪಿ ಅಶೋಕ್, ಪಾರ್ಟಿ ಮಾಡುವುದಕ್ಕೆಂದು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ನಾಗ ಇಬ್ಬರು ಸ್ನೇಹಿತರ ಜೊತೆಯಲ್ಲಿ ಬಾಲಾಜಿ ಫಾರ್ಮ್ ಹೌಸ್ಗೆ ಬಂದಿದ್ದ. ನಂತರ 3 ಸ್ನೇಹಿತರು ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ನಾಗ ಇದ್ದ ರೂಮ್ ಎದುರಿಗೆ ರೂಮ್ ಬುಕ್ ಮಾಡಿದ್ರು. ಇವರೆಲ್ಲ ಜೊತೆಯಲ್ಲಿ ಎಣ್ಣೆ ಹೊಡೆದಿದ್ದಾರೆ. ಇವರ ನಡುವೆ ಮನಸ್ತಾಪವಾಗಿದೆ. ಈ ವೇಳೆ ಡ್ರ್ಯಾಗರ್ ಮತ್ತು ಬಿಯರ್ ಬಾಟಲ್ನಿಂದ ಹತ್ಯೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಿದ್ದು ಶೀಘ್ರವೇ ಬಂಧಿಸಲಾಗುವುದು ಎಂದರು. ಕೊಲೆಯಾದ ಆಟೋ ನಾಗನ ಮೇಲೆ ಹುಲಿಯೂರು ದುರ್ಗ, ಕೆಂಗೇರಿ ಮತ್ತು ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಹಣ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊಲೆಯಾಗಿರುವ ಸಂಶಯ ಇದ್ದು ಆರೋಪಿಗಳ ಬಂಧನ ನಂತರ ಕೊಲೆಯ ಕಾರಣ ತಿಳಿಯಲಿದೆ ಎಂದರು. ನಮಸ್ಕಾರ. ಇವತ್ತು ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ನಗರೂರು ಎಂಬ ಗ್ರಾಮದ ಬಳಿ ಬಾಲಾಜಿ ಫಾರ್ಮ್ ಹೌಸ್ ಎಂಬ ಒಂದು ಫಾರ್ಮ್ ಹೌಸಲ್ಲಿ ಸಂಜೆ ಸುಮಾರು 4ರಿಂದ 4:15 ಸಮಯದಲ್ಲಿ ಅಲ್ಲಿ ನಾಗರಾಜ್ ಅಲಿಯಾಸ್ ಆಟೋ ನಾಗ ಎಂಬ ಒಬ್ಬ ವ್ಯಕ್ತಿಯ ಕೊಲೆ ನಡೆದಿರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ವಿ. ಈ ನಾಗರಾಜು ಮತ್ತು ಆತನ ಇಬ್ಬರು ಸ್ನೇಹಿತರು ಮೊದಲಿಗೆ ಬಂದು ಅಲ್ಲಿ ರೂಮ್ ತಗೊಂಡು ಅಲ್ಲಿ ರೂಮಲ್ಲಿ ಇರ್ತಾರೆ. ನಂತರ ಅವ್ರಿಗೆ ಪರಿಚಿತರಾದ ಇನ್ನೊಂದು 2-3 ವ್ಯಕ್ತಿಗಳು ಬಂದಿರ್ತಾರೆ. ಸೊ ರೂಮ್ ಒಳಗಡೆ ಯಾವುದೋ ವಿಚಾರಕ್ಕೆ ಅವ್ರ ನಡುವೆ ಒಂದು ಗಲಾಟೆ ಶುರುವಾಗಿ ಈ ನಾಗರಾಜ್ ಅನ್ನೋ ವ್ಯಕ್ತಿಗೆ ಚಾಕು ಮತ್ತು ಬಿಯರ್ ಬಾಟ್ಲಿಂದ ಚುಚ್ಚಿ ಕೊಲೆ ಮಾಡಿರುವುದಾಗಿ ನಮಗೆ ತಿಳಿದುಬಂದಿದೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್
ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಮಂಚೇನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಎಚ್.ವಿ. ಶ್ರೀನಾಥ್ ಅವರ ಕುಕ್ಕರ್ ಗುರುತಿಗೆ ಮತ ನೀಡಿ ಆಯ್ಕೆ ನೀಡಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಶ್ರೀಮತಿ ಸುನಂದಮ್ಮ ಅವರ ದ್ರಾಕ್ಷಿ ಗುರುತಿಗೆ ಮತ ನೀಡಿ ಆಯ್ಕೆ ಮಾಡಬೇಕಾಗಿ ವಿನಂತಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಇಡಗೂರು ರಸ್ತೆಯ ಆಂಜನೇಯ ದೇವಸ್ಥಾನದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಸ್ಥಳದಲ್ಲೇ 2 ಬೈಕ್ ಸವಾರರು ಮೃತಪಟ್ಟಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ 5 ಗಂಟೆಯ ಸಮಯದಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಇಡಗೂರು ರಸ್ತೆಯ ಆಂಜನೇಯ ದೇವಸ್ಥಾನದ ಬಳಿ ಭೀಕರ ಅಪಘಾತ ನಡೆದಿದ್ದು ಸ್ಥಳದಲ್ಲೇ 2 ಬೈಕ್ ಸವಾರರು ಮೃತಪಟ್ಟಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ 5 ಗಂಟೆಯ ಸಮಯದಲ್ಲಿ ನಡೆದಿದೆ. ಗೌರಿಬಿದನೂರು ಕಡೆಯಿಂದ ಬಂದ ಓಮ್ನಿ ಕಾರು ಮತ್ತು ಇಡಗೂರು ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ದೊಡ್ಡಬಳ್ಳಾಪುರ ಫ್ಯಾಕ್ಟರಿ ಕೆಲಸಕ್ಕೆ ಹೋಗಲು ಬರುತ್ತಿದ್ದ ನಾಗರಾಜ್ ಮತ್ತು ಮಿಥುನ್ 2 ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅವರು ಇಡಗೂರಿಂದ ಫಸ್ಟ್ ಬರ್ತಾ ಇದ್ರು ಕೆಲಸಕ್ಕೆ. ಅವರು ಸರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು ಕಂಪ್ನಿಯಲ್ಲಿ. ಆ ಕಂಪ್ನಿ ಹೆಸರು ಏನೋ ಗೊತ್ತಿಲ್ಲ. ಕಂಪ್ನಿಯಲ್ಲಿ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅವ್ರು ಏನು ಕೆಲಸ ಅಂತ ಗೊತ್ತಿಲ್ಲ. ಬೆಳಗ್ಗೆ 4:05, 4:06 ಗಾಡಿಯಲ್ಲಿ ಹತ್ತು ಬರ್ತಾಯಿದ್ರು. ಆ ಕಡೆ ಇಡಗೂರಿಂದ ಬರ್ತಾಯಿದ್ರು. ಈ ಕಡೆ ಗೌರಿಬಿದನೂರಿಂದ ಅದು ಓಮ್ನಿಯಲ್ಲಿ ಬರ್ತಾಯಿದ್ರು. ಓಮ್ನಿಯಲ್ಲಿ ಬರೋರು ಅದರಲ್ಲಿ ಡ್ರಿಂಕ್ಸು ಮತ್ತು ಎಲ್ಲ ರಾಂಗ್ ರೂಟಲ್ಲಿ ಬಂದು ಇದು ಮಾಡಿದ್ದಾರೆ ಸರ್, ಆಕ್ಸಿಡೆಂಟ್ ಮಾಡಿದ್ದಾರೆ ಸರ್. ನಾಗರಾಜು ಅಂತೇಳಿ ಮತ್ತು ಮಿಥುನ್ ಅವರು ಏನೋ ಡ್ರಿಂಕ್ಸು ಬಾಟ್ಲೆಲ್ಲ ಇತ್ತು, ಅದೆಲ್ಲ ಬಿಸಾಕಿದ್ದಾರೆ, ಪಕ್ಕದಲ್ಲೇ ಬಿಸಾಕಿದ್ದಾರೆ. ಮತ್ತು ಅವ್ರು ಗುದ್ದಿರೋರು ಮತ್ತು ಯಾರಿಗೂ ಕಾಣಿಸ್ದೆ ಹೊರಟೋಗಿದ್ದಾರೆ. ಅವ್ರು ಬಂದು ಜಕ್ಕನಹಳ್ಳಿ, ನಮ್ಮ ಪಂಚಾಯತಿಯವರೇ ಜಕ್ಕನಹಳ್ಳಿ ಅವರು ಕುಡಿದು ರಾಂಗ್ ರೂಟಲ್ಲಿ ಬಂದಿರೋದು. ಒಂದೇ ಒಂದು ಅರ್ಧ ಅಡಿ ಜಾಗ ಇದ್ರು 2 ವೀಲರಲ್ಲಿ ಇವರಿಬ್ಬರು ಸೇಫ್ ಆಗ್ಬೋದಾಗಿತ್ತು. ಆದರೆ ಅವರು ಆ ಥರ ಬಂದು ಗುದ್ದಿರೋದನ್ನು. ಇಡಗೂರು ರಸ್ತೆಯಲ್ಲಿ ನಸುಕಿನ ಜಾವ 5 ಗಂಟೆಯ ಸಮಯದಲ್ಲಿ ರಸ್ತೆಯಲ್ಲಿ ಯಾರೂ ಇಲ್ಲವೆಂದು ವೇಗವಾಗಿ ಎಡಭಾಗದಿಂದ ಬಲಭಾಗಕ್ಕೆ ಬಂದ ಓಮ್ನಿ ಕಾರು ಎದುರುಗಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ 2 ಸಾವನ್ನಪ್ಪಿದ್ದಾರೆ. ಮೃತ ನಾಗರಾಜ್ಗೆ 2 ಅವಳಿ ಮಕ್ಕಳಿದ್ದು ಆತನೇ ಕುಟುಂಬದ ಆಧಾರ ಸ್ತಂಭವಾಗಿದ್ದಾನೆ. ಮತ್ತೊಂದು ಕಡೆ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನಾ ಸ್ಥಳಕ್ಕೆ ಸಿಪಿಐ ಅಂಜನ್ ಕುಮಾರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೇಶದ ಶೋಷಿತರು, ದಮನೀಯರು, ಮಹಿಳೆಯರು ಹಾಗೂ ಕಾರ್ಮಿಕರಿಗೆ ರಕ್ಷಣೆ ನೀಡುವ ಅತ್ಯಂತ ಬಲವಾದ ಅಸ್ತ್ರವೇ ಭಾರತದ ಸಂವಿಧಾನ. ಸಂವಿಧಾನವೇ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿದೆ. ಅದರ ಆಧಾರದಲ್ಲಿಯೇ ಇಂದು ನಾವು ನಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗಿದೆ ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಬಿವಿ ಆನಂದ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಮಟ್ಟದ ವಿಚಾರ ಸಂಕಿರಣ ಸರ್ವ ಸದಸ್ಯರ ಸಭೆ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಜಿಲ್ಲಾ ಸಂಚಾಲಕ ಬಿವಿ ಆನಂದ್, ದಲಿತ ಸಂಘಟನೆಗಳು ವಿಭಜನೆಯಾಗಿದ್ದರೂ ದಲಿತ ಚಳವಳಿಯ ಸೈದ್ಧಾಂತಿಕ ನಿಲುವು ಎಂದಿಗೂ ಬದಲಾಗಿಲ್ಲ. ದಶಕಗಳ ಹಿಂದೆ ಯಾವ ರೀತಿಯಲ್ಲಿತ್ತೋ ಅದೇ ದೃಢತೆಯಿಂದ ಇಂದು ಕೂಡ ಮುಂದುವರೆದಿದೆ.
ಆ ಚಳುವಳಿಯನ್ನ ಇನ್ನಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಮಿತಿ ರಚನೆ ಮಾಡಲಾಗಿದ್ದು, ಇದರಿಂದ ದಲಿತ ಚಳುವಳಿ ಇನ್ನಷ್ಟು ಬಲವಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶೈಕ್ಷಣಿಕವಾಗಿ ಹೋರಾಟದ ಮೂಲಕ ಯಾವುದೇ ಬಲಿದಾನ ಕೊಡದೆ ದಲಿತ ಚಳವಳಿ ಈ ಕರ್ನಾಟಕದಾದ್ಯಂತ ಕೆಲಸ ಮಾಡುತ್ತೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ದಲಿತ ಚಳವಳಿ ದಲಿತ ಕೇಂದ್ರಗಳಲ್ಲಿ ದಲಿತ ಮುಖಂಡರು ರಾತ್ರಿ ಹೊತ್ತು ಪಾಠಶಾಲೆಗಳನ್ನು ಮಾಡ್ತಾರೆ. ಆದ್ರಿಂದ ಹೋರಾಟಗಳನ್ನು ಮಾಡಿ ಹೋಬಳಿಗೊಂದು ವಸತಿ ಶಾಲೆ ಬೇಕು, ಎಣ್ಣ ಬೇಡ, ಭೂಮಿ ಬೇಕು ಅಂತ ದೊಡ್ಡ ಸ್ಲೋಗನ್ ಕೈಗೆತ್ತಿಕೊಂಡು ಹೋರಾಟ ಮಾಡ್ತಾರೆ. ಅದರ ಫಲ ಇವತ್ತು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಾ ಹೋಬಳಿಗಳಲ್ಲಿ ವಸತಿ ಶಾಲೆಗಳಾಗಿದ್ದಾವೆ. ಮುನಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು, ಇಂದಿರಾ ಗಾಂಧಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆಗಳು, ಮತ್ತೆ ಏಕಲವ್ಯ ವಸತಿ ಶಾಲೆಗಳು, ಈ ರೀತಿ ಬಹಳಷ್ಟು ವಸತಿ ಶಾಲೆಗಳು ಆಗ್ಬೇಕಾದ್ರೆ 30 ವರ್ಷಗಳ ಹಿಂದೆ ದಲಿತ ಚಳವಳಿ ಒಂದು ಸ್ಲೋಗನ್ ಹಾಕಿತ್ತು. ಅದೇ ಹೋಬಳಿಗೊಂದು ವಸತಿ ಶಾಲೆ, ಎಣ್ಣ ಬೇಡ, ಭೂಮಿ ಬೇಕು ಅಂತ. ಈ ಭೂಮಿ ವಿಚಾರವಾಗಿ ನಮ್ಮದೇ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ನಾಗಸಂದ್ರ ಗ್ರಾಮದಲ್ಲಿ ಸುಮಾರು 100 ಎಕರೆಗಳನ್ನ ಈ ಜೀತಗಾರರಿಗೆ ಭೂಮಿ ಕೊಡಿಸುವಂತ ಕೆಲಸನ ದಲಿತ ಚಳವಳಿ ಮಾಡ್ತದೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾಗಿ ಜಯಕುಮಾರ್, ತಾಲೂಕು ಸಂಘಟನಾ ಸಂಚಾಲಕರಾಗಿ ನಡಿಪನ್ನ ನರಸಿಂಹಪ್ಪ ಪಿಳ್ಳಪ್ಪ ಅವರನ್ನು ಆಯ್ಕೆ ಮಾಡಲಾಯಿತು. ಈ ವೇಳೆ ಅಶ್ವಥ್, ಸಿವಿ ಆನಂದ್, ಬಾಲಪ್ಪ, ಪುರುಷೋತ್ತಮ್, ಸಿಎಂ ನಾರಾಯಣಸ್ವಾಮಿ, ವೆಂಕಟರಮಣ, ಕಿರುಗಂಬಿ ವೆಂಕಟೇಶ್, ಮಹಿಳಾ ಸಮಿತಿಗೆ ವೆನ್ನೆಲಾ, ಸುಜಾತ, ವೀಣಾ, ಮಮತಾ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತ್ಯಾಜ್ಯ ವಿಲೇವಾರಿ ಘಟಕದಿಂದ ಯಾವುದೇ ದುಷ್ಪರಿಣಾಮವಾಗಲಿ ದುರ್ವಾಸನೆಯಾಗಲಿ ಇರುವುದಿಲ್ಲ. ಉತ್ತಮ ರೀತಿಯಲ್ಲಿ ಘಟಕ ನಿರ್ವಹಣೆ ಮಾಡಲಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಸುಣಘಟ್ಟ ಗ್ರಾಮ ಬಳಿಯ ಕೆಐಎಡಿಬಿ ವ್ಯಾಪ್ತಿಯ ಸರ್ವೆ ನಂಬರ್ನಲ್ಲಿ ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಗುರುತಿಸಿದ್ದ ಜಾಗವನ್ನು ಪರಿಶೀಲಿಸಿ ಸಚಿವ ಕೆಎಚ್ ಮುನಿಯಪ್ಪ ನಂತರ ಮಾತನಾಡಿದ ಸ್ಥಳೀಯರು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಲು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ವ್ಯವಸ್ಥೆಯೇ ಬೇರೆ ಇದೆ. ಯಾವುದೇ ದುಷ್ಪರಿಣಾಮವಾಗಲಿ ಇರುವುದಿಲ್ಲ, ದುರ್ವಾಸನೆ ಇರುವುದಿಲ್ಲ. ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುವ ಘಟಕವಾಗಲಿದೆ. ಬೇರೆಡೆ ನಿವೇಶನ ಸಿಕ್ಕರೆ ಘಟಕ ನಿರ್ಮಾಣ ಮಾಡಲಾಗುತ್ತೆ. ಈ ಜಾಗದಲ್ಲಿ ಮಾಡಿದರೂ ಸಹ ಯಾವುದೇ ರೀತಿಯಲ್ಲಿ ತೊಂದರೆಯಾಗುವುದಿಲ್ಲ. ಆದರೂ ಸಹ ಒಂದು ಬಾರಿ ದೊಡ್ಡಬಳ್ಳಾಪುರ ತಾಲೂಕಿನ ಕೋಳಿಪುರದಲ್ಲಿ ಗುರುತಿಸಿರುವ 5 ಎಕರೆ ಜಾಗವನ್ನು ಮತ್ತೊಮ್ಮೆ ಪರಿಶೀಲಿಸಿ ಸೂಕ್ತ ಕ್ರಮ ವಹಿಸಲಾಗುತ್ತೆ. ಸದ್ಯಕ್ಕೆ ಕಾಮಗಾರಿ ನಡೆಸದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಣಘಟ್ಟ ಗ್ರಾಮಕ್ಕೆ ಸೇರಿರುವ ಸರ್ವೆ ನಂಬರ್ 49/2 ಪ್ರದೇಶದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡುವುದು ಬೇಡವೆಂದು ಸ್ಥಳೀಯ ಗ್ರಾಮಸ್ಥರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಬಸವರಾಜು ಎಬಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಕಾಶ್ ಹೆಚ್, ಸದಸ್ಯೆ ಮೀನಾಕ್ಷಿ ಕೃಷ್ಣಮೂರ್ತಿ, ಕೆಐಎಡಿಬಿ ಸಹಾಯಕ ಅಧಿಕಾರಿ ಬಾಲಚಂದ್ರನ್, ಎಂಜಿನಿಯರ್ ಮಹೇಶ್, ಗ್ಯಾರಂಟಿ ಯೋಜನಾ ಸದಸ್ಯ ಮುನೇಗೌಡ, ಬನಿಮಂಗಲ ಅನಿಲ್ ಕುಮಾರ್ ಇನ್ನಿತರರು ಇದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಿಪುರ ಗ್ರಾಮದ ಬಾಬುರೆಡ್ಡಿ ಕಾಲೋನಿ ನಿವಾಸಿ 35 ವರ್ಷದ ದಿಲೀಪ್ ಕುಮಾರ್ ಎಂಬ ವ್ಯಕ್ತಿ ಜಮೀನು ವಿವಾದಕ್ಕೆ ಬೇಸತ್ತು 5 ಜನರ ಹೆಸರನ್ನು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೋಮವಾರ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಜಮೀನು ವಿವಾದಕ್ಕೆ ಬೇಸತ್ತು ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಿಪುರ ಗ್ರಾಮದ ಬಾಬುರೆಡ್ಡಿ ಕಾಲೋನಿ ನಿವಾಸಿ 35 ವರ್ಷದ ದಿಲೀಪ್ ಕುಮಾರ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಡೆತ್ ನೋಟ್ ಆಧರಿಸಿ ದಿಲೀಪ್ ತಂದೆ ನರಸಪ್ಪ ಕಡೆಯಿಂದ ಪೊಲೀಸರು ದೂರು ದಾಖಲಿಸಿಕೊಂಡು ಕೃಷ್ಣಪ್ಪ ಅಲಿಪುರ, ಗಂಗಮ್ಮ ಅಲಿಪುರ, ವೆಂಕಟರಾಜು ಅಲಿಪುರ, ಸೈಯದ್ ಜಾಮೀನ್ ರಜಾ, ದಾಸಪ್ಪ ಎಂಬ 5 ಜನರ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಮೃತನ ತಂದೆ ದೂರು ನೀಡಿದ್ದು, ಜಮೀನು ವಿಚಾರವಾಗಿ 5-6 ತಿಂಗಳ ಹಿಂದೆ ಗಲಾಟೆ ನಡೆದಿದ್ದು, ತನ್ನ ಮಗನನ್ನು ಅವಾಚ್ಯ ಶಬ್ದಗಳಿಂದ ಬೈದಿದ್ದು, ಇವೆಲ್ಲವೂ ಸಹ ನನ್ನ ಕಣ್ಣ ಮುಂದೆ ನಡೆದಿದೆ.
ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿರುತ್ತೇನೆ. ನನ್ನ ಮಗನಿಗೆ ಜಮೀನಿನ ವಿಚಾರವಾಗಿ ಕಿರುಕುಳ ನೀಡಿ ಹಾಗೂ ವ್ಯಕ್ತಿಗತವಾಗಿ ದ್ವೇಷವನ್ನು ಸಾಧಿಸಿ ಆತ್ಮಹತ್ಯೆ ಮಾಡುವ ತನಕ ತೆಗೆದುಕೊಂಡು ಹೋಗಿರುವುದು ಡೆತ್ ನೋಟ್ನಿಂದ ತಿಳಿದಿದೆ. ಡೆತ್ ನೋಟ್ ಆಧರಿಸಿ ಅದರಲ್ಲಿ ಉಲ್ಲೇಖಿಸಿದ್ದ ಪ್ರತಿಯೊಬ್ಬರ ಹೆಸರ ವಿರುದ್ಧ ತನಿಖೆ ನಡೆಸಿ ಎಫ್ಐಆರ್ ದಾಖಲಿಸಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಡಿಯಲ್ಲಿ ಪರಿಗಣಿಸಬೇಕು. ನನ್ನ ಮಗನ ಸಾವಿನ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಗಬಾರದು. ನನ್ನ ಮಗನ ಸಾವಿಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕು. ಇದನ್ನು ನನ್ನ ಹಳಿಯ ಮಂಜುನಾಥ್ ಅವರು ಬರೆದಿರುತ್ತಾರೆ. ಕಾರಣ ನಾನು ಅನಕ್ಷರಸ್ಥನಾಗಿರುತ್ತೇನೆ, ಕೇವಲ ಹೆಸರು ಮಾತ್ರ ಕಲಿತಿರುತ್ತೇನೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಮನೆಯವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಕ್ರಮ ಆಗಬೇಕು ಮತ್ತು ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಸಂಬಂಧಿಕರ ಒತ್ತಾಯವಾಗಿದೆ. ಯಾರ್ಯಾರು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಕೊಡ್ರಿ ಸರ್. ನಮ್ಗಿರೋದು ತಂಡ ನ್ಯಾಯ ತರಿಸ್ಕೊಡಿ ಅಷ್ಟೇ ಸರ್. ಅದೇ ಜಮೀನು ಸಿಕ್ಕಿ ಬರ್ದಿಕ್ಕವನೆ ಸರ್. ಎಷ್ಟು ಜನ ಅವರಿಗೆ ಕಿರುಕುಳ ಕೊಟ್ಟಿದ್ರು? ಯಾರು 4 ಜನ ಹೆಸರು ಬರ್ದವ್ ಸರ್. ಅವನು ನಮ್ಗೆ ಹೇಳಿಲ್ಲ ಸರ್. ಅವ್ರಿಗೆ ಓದ್ತಾಯಿದ್ರು ನಮ್ಮ ಬಳಿಯ. ನಮ್ಮ ತಾವು ಯಾರು ತಾವೇ ಹೇಳಿಲ್ಲ ಸರ್. ಅವನು ಬರ್ದಿಕ್ಕವನೆ. ಮನೆ ತಾವೇನು ಗಲಾಟೆ ಆಗಲಿಲ್ಲ ಸರ್. ಜಮೀನುಗಳಿಗೆ ಕೋರ್ಟ್ಗೆ ತಿರುಗ್ತಾ ಇದ್ದ ಸರ್. ಅವನು ಮಾಡಿದ್ದಾರೆ. ಯಾರ ಗಲಾಟೆ ಆಗಲಿಲ್ಲ ಸರ್. ಒಳಗಡೆ ನೇಮಿಸಿಕ್ಕಿವ್ರ ಅವನಿಗೆ. ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತನಿಖೆಯಿಂದಲೇ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಿಮ್ಮರಾವುತನಹಳ್ಳಿಯ ಬಳಿ ಇರುವ ಆಂಧ್ರದ ಗಡಿಯಲ್ಲಿ ನಿರ್ಮಿಸಲಾಗಿದ್ದ ಕನ್ನಡ ಧ್ವಜಸ್ತಂಭದ ನಾಮಫಲಕಗಳನ್ನು ಧ್ವಂಸಗೊಳಿಸಿರುವ ದುಷ್ಕರ್ಮಿಗಳ ಬಂಧನ ಸೇರಿದಂತೆ ಹಾಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಗೋಪಾಲಗೌಡ ವಿರುದ್ಧ ಕಸಾಪ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ನಾಗಾನಂದ ಕೆಂಪರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆಯಲ್ಲಿ ಕಸಾಪ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ನಾಗಾನಂದ ಕೆಂಪರಾಜ್ ಅಸಮಾಧಾನ ಹೊರಹಾಕಿದ್ದು, ಈ ಘಟನೆಯು ಕನ್ನಡಿಗರಿಗೆ ಮಾಡಿದ ಘೋರ ಅಪರಾಧವಾಗಿದೆ. ಆದರೆ ಕನ್ನಡ ಧ್ವಜಸ್ತಂಭವನ್ನು ಧ್ವಂಸಗೊಳಿಸಿರುವ ಕಿಡಿಗೇಡಿ ಕನ್ನಡ ದ್ರೋಹಿಗಳ ವಿರುದ್ಧ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಗೋಪಾಲಗೌಡ ಅವರು ಯಾವುದೇ ಹೇಳಿಕೆಯನ್ನು ನೀಡದೆ ಮತ್ತು ತಿಮ್ಮರಾವುತನಹಳ್ಳಿಯ ಧ್ವಜಸ್ತಂಭದ ನಾಮಫಲಕ ಧ್ವಂಸಗೊಳಿಸಿರುವ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸದೆ ಮೌನ ವಹಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಗಡಿ ಭಾಗವಾದಂಥ ತಿಮ್ಮರಾವುತನಹಳ್ಳಿಯಲ್ಲಿ ಧ್ವಜಸ್ತಂಭದ ನಾಮಫಲಕಗಳನ್ನು ಹೊಡೆದಾಕಿರೋದು ನಿಜಕ್ಕೂ ಕೂಡ ಇದು ಕನ್ನಡಿಗರಿಗೆ ಅವಮಾನದ ಒಂದು ಸಂಗತಿ. ಕನ್ನಡ ಸಾಹಿತ್ಯ ಪರಿಷತ್ ಮುಳಬಾಗಿಲು ತಾಲೂಕಿನ ಗಡಿ ಭಾಗಗಳಲ್ಲಿ ಕನ್ನಡಿಗರ ಅಸ್ಮಿತೆಗಾಗಿ, ನಾಡು ನುಡಿಯ ಹೆಮ್ಮೆಗಾಗಿ ಗಡಿ ಭಾಗಗಳಲ್ಲಿ ಧ್ವಜಸ್ತಂಭಗಳನ್ನು ಹಾಕುವಂಥ ಕೆಲಸವನ್ನು ನಮ್ಮ ಅವಧಿಯಲ್ಲಿ ಮುಳಬಾಗಿಲು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕ ಮಾಡಿತ್ತು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸವಿತಾ ಸಮಾಜದ ಆರಾಧ್ಯ ದೈವ ಆಗಿರುವ ಸವಿತಾ ಮಹರ್ಷಿಗಳು ಸಮಾಜದ ಮೂಲ ಪುರುಷರಾಗಿದ್ದಾರೆ ಎಂದು ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ತಿಳಿಸಿದರು. ಜಗದೀಶ್ ಆರ್, ಹರ್ಷಿತಾ ವಿ, ಹರಿ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಮಾತನಾಡಿ, ಸವಿತಾ ಮಹರ್ಷಿಯವರು ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯುಗಪುರುಷ. ಅವರು ಸಮಾಜಮುಖಿಯಾಗಿ ದಾರಿದೀಪವಾಗಿದ್ದಾರೆ. ಸವಿತಾ ಸಮಾಜವು ಸಂಘಟನೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದು ಕರೆ ನೀಡಿದರು. ಯಾವುದೇ ಒಂದು ಸಮುದಾಯ ಆಗಿರಲಿ, ಯಾವುದೇ ಒಂದು ಸಮಾಜದ ಒಂದು ಭಾಗ ಆಗಿರಲಿ, ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂದರೆ ಅಥವಾ ರಾಜಕೀಯವಾಗಿ ಕೂಡ ಮುಂದೆ ಬರಬೇಕಂದ್ರೆ ಅದಕ್ಕಿರುವಂಥ ಏಕೈಕ ಅಸ್ತ್ರ ವಿದ್ಯೆ. ಎಲ್ಲರೂ ಕೂಡ
ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಪೋಷಕರಿದ್ದೀರಾ, ಎಲ್ಲ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಾ. ಮಕ್ಕಳಿಗೆ ಉನ್ನತವಾಗಿ ಓದಿಸೋದು ಒಂದೇ ಅಲ್ಲ, ಬೇಸಿಕ್ ಎಜುಕೇಷನ್ ಒಂದೇ ಅಲ್ಲ, ಹೈಯರ್ ಎಜುಕೇಷನ್ ಕೊಡಿಸ್ಬೇಕು. ಉನ್ನತ ಶಿಕ್ಷಣ ಕೊಟ್ಟರೆ ಮಾತ್ರ ಮಕ್ಕಳು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ. ಈ ಸಂದರ್ಭದಲ್ಲಿ ಸವಿತಾ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರವೇ ನಾಗರಾಜ್, ಬಿಇಒ ಉಮಾದೇವಿ, ಇಒ ಆನಂದ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್, ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಶಬರೀಶ್, ಉಪಾಧ್ಯಕ್ಷರಾದ ಸಂತೋಷ್, ಸಮಾಜ ಸೇವಕರಾದ ಬಡಗವಾರಹಳ್ಳಿ ಶಬರಿ ಮತ್ತಿತರರು ಇದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಜಗದೀಶ್ ಆರ್, ಹರ್ಷಿತಾ ವಿ, ಹರಿ. ಭಾರತ ದೇಶದಲ್ಲಿ ಆರಂಭವಾಗಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹೆಸರಿನಲ್ಲಿ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡುತ್ತಾ ಕೆಲವು ಸಮುದಾಯಗಳ ಸಮೂಹವನ್ನೇ ಮತದಾರ ಪಟ್ಟಿಯಿಂದ ತೆಗೆಯುವ ಹುನ್ನಾರ ನಡೆಸುತ್ತಿದೆ. ವಿಶೇಷವಾಗಿ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿಕೊಂಡು ಲಕ್ಷಾಂತರ ಮತದಾರರನ್ನ ಪಟ್ಟಿಯಿಂದ ತೆಗೆದು ತಮಗೆ ಬೇಕಾದ ಸಮುದಾಯ ಧರ್ಮದವರನ್ನ ಉಳಿಸಿಕೊಂಡು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಎದ್ದೇಳು ಕರ್ನಾಟಕ ಸಮಿತಿ ಸಂಚಾಲಕ ಮುಖಂಡ ರವಿ ಮೋಹನ್ ತಿಳಿಸಿದರು. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಜಾರಿಯಾಗ್ತಾ ಇದೆ. ಕರ್ನಾಟಕದಲ್ಲಿ ಮುಂದಿನ ತಿಂಗಳಿಂದ ನಮಗೆ ಈ ಒಂದು SIR ಅನ್ನುವಂಥದ್ದು ನಡೀತಾ ಇದೆ. ಈ ಒಂದು SIR ಅಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಏನಂತ ಹೇಳಿದ್ರೆ ಈ ಒಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಎದ್ದೇಳು ಕರ್ನಾಟಕ ಸಮಿತಿಯಿಂದ ಎಸ್ಐನಿಂದ ಜನರಿಗಾಗುತ್ತಿರುವ ಅನ್ಯಾಯದ ಬಗ್ಗೆ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ಈ ವೇಳೆ ಎದ್ದೇಳು ಕರ್ನಾಟಕ ರಾಜ್ಯ ಸಂಚಾಲಕ ರವಿ ಮೋಹನ್ ಮಾತನಾಡಿ, ನಾವು ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಗೆ ವಿರೋಧವಿಲ್ಲ. ಆದರೆ ಪರಿಷ್ಕರಣೆ ನೆಪದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರು, ದಲಿತರನ್ನ ತೆಗೆದುಹಾಕುವ ಹುನ್ನಾರ ಮಾಡಿರುವುದು ತಪ್ಪು. ಬಿಹಾರದಲ್ಲಿ 90 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದು ಅವರನ್ನ ಬೀದಿ ಪಾಲು ಮಾಡಿದ್ದಾರೆ. ತಮಿಳುನಾಡಿನಲ್ಲೂ 5 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆಯಲು ಸಿದ್ಧತೆ ನಡೆದಿದೆ. ಅದೇ ರೀತಿ ಕರ್ನಾಟಕದಲ್ಲೂ ನಡೆಯುತ್ತಿದೆ. ಇದು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ನಡೆಸಿರುವ ಸಂಚು. ಚುನಾವಣೆ ಆಯೋಗ ಅದಕ್ಕೆ ಕೊಡೋ ಉತ್ತರ ಕೇಳಿದ್ರೆ ಶಾಕ್ ಆಗ್ತೀರಾ. ಮತಪಟ್ಟಿಯಿಂದ ತೆಗೆದವರೆಲ್ಲ ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ವಲಸೆ ಬಂದಿರುವರು ಅನ್ನೋ ಸಮಜಾಯಿಸಿ ಅದು. ಅವರು ತೆಗೆದಿರುವ ಪಟ್ಟಿಯಲ್ಲಿರುವವರೆಲ್ಲ ದಲಿತರು, ಮುಸ್ಲಿಮರು, ಹಿಂದುಳಿದವರಾಗಿದ್ದಾರೆ ಎಂದರು. ಇದು ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದ್ರ ಬಗ್ಗೆ ನಮ್ಗಿರೋದು ತಕರಾರು. ಈಗ ಇದ್ರ ಪ್ರಕಾರ ಏನಪ್ಪ ಅಂತಂದ್ರೆ, ಇವ್ರು ಹೇಳುವಂಥದ್ದು BLOಗಳು ಇವತ್ತು ಹೋಗಿ ಬಂದ್ ಮಾಡೋದಲ್ಲ, ಇದನ್ನ ನಾವೇ ಹೋಗಿ ಅವ್ರಿಗೆ ದಾಖಲೆಯನ್ನು ಕೊಟ್ಟು ನಾವು ಪ್ರೂವ್ ಮಾಡ್ಕೋಬೇಕು, ನಮ್ಮ ಪೌರತ್ವ ಇದೇ ಇಲ್ಲ ಅನ್ನೋಂಥದ್ದು. ಈಗ 1973ಕ್ಕಿಂತ ಮುಂಚೆ ನಮ್ಗೇನಿತ್ತು, ಅವಾಗ ಏನು ನಡೀತಾ ಇತ್ತು, ಮುಂಚೆ ಇರುವಂಥ ದಾಖಲೆಗಳನ್ನು ಅವರು ನಾವು ತಂದು ಕೊಡಬೇಕು. 2003, 2004 ಆದ ನಂತರನೂ ಕೂಡ ಇದು ಮಾಡ್ಬೇಕು. ನಾವು ಎಲ್ಲಿಂದ ತಂದು ಕೊಡೋಕ್ಕಾಗತ್ತೆ ದಾಖಲೆಗಳು? ಎಲ್ಲಿ ನಾವು ಇಟ್ಕೊಳಕ್ಕಾಗತ್ತೆ? ನನಗೆ ನಮ್ಮ ತಂದೆ, ನಮ್ಮ ಮುತ್ತಾತಂದ ದಾಖಲೆಗಳು ಸರಿಯಾಗಿ ಗೊತ್ತಿಲ್ಲ ನಮಗೆ. ನೀವು ಇವಾಗ ನಿಮ್ಮ ತಂದೆ ಕೊಡಿ ಅಂತಂದ್ರೆ ನಾವು ಎಲ್ಲಿಂದ ಅದನ್ನ ತಂದು ಕೊಡೋಕ್ಕಾಗತ್ತೆ? ವಿಶೇಷವಾಗಿ ಇವತ್ತು ಮಹಿಳೆಯರು ಒಂದು ಕುಟುಂಬದಿಂದ ಮದುವೆ ಇನ್ನೊಂದು ಕುಟುಂಬಕ್ಕೆ ಹೋದಾಗ ಅವ್ರಿಗೆ ಸುಮಾರು ದಾಖಲೆಗಳು ಇರೋದಿಲ್ಲ. ಅವ್ರಿಗೆ ಹಲವಾರು ಜನ ನಾವು ಕೆಲಸಕ್ಕಾಗಿ ಬೇರೆ ಬೇರೆ ಕಡೆ ವಲಸೆಗೆ ಹೋಗ್ತೀವಿ. ನಮಗೆ ಇಂತಹ ವಿಚಾರ ಸಂದರ್ಭದಲ್ಲಿ ಇದು ಬಹಳ ಸ್ಪಷ್ಟವಾಗಿ ಏನಿದೆಪ್ಪ ಅಂತಂದ್ರೆ, ಈ ದೇಶದಲ್ಲಿ ಯಾರು ಮತ ಹಾಕಬೇಕು, ಯಾರು ಮತ ಹಾಕಿ ನಾವು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆ ಅವ್ರಿಗೆ ಇದೆಯೋ ಅವ್ರನ್ನ ಮಾತ್ರ ಇಟ್ಕೋಬೇಕು. ಇಲ್ಲಿ ಮಿಕ್ಕವ್ರು ಎಲ್ಲರನ್ನೂ ಕೂಡ ಕಿತ್ತಿರಿಸಾಕ್ಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಇದು ಕಾಣಿಸ್ತಾ ಇದೆ. ಹಾಗಾಗಿ ಈ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಎಲ್ಲ ಸಂಘಟನೆ ಜೊತೆಗೂಡಿ ಇದರ ಬಗ್ಗೆ ಒಂದು ಜನರಲ್ಲಿ ಎಚ್ಚರಿಕೆ ಮೂಡಿಸುವಂತಹ, ಅವರಿಗೆ ಸರಿಯಾದ ಮಾಹಿತಿ ಕೊಡುವಂತಹ ಒಂದು ಪ್ರಯತ್ನಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಶಮೀರ್ಜಿ, ಎದ್ದೇಳು ಕರ್ನಾಟಕ ಜಿಲ್ಲಾ ಕೋಆರ್ಡಿನೇಟರ್, ನಾರಾಯಣಸ್ವಾಮಿ ಗುಡಿಬಂಡೆ ಜಿಲ್ಲಾ ಸಂಚಾಲಕರು, ನೂರುಲ್ಲಾ, ಬಾಗೇಪಲ್ಲಿ ತಾಲೂಕಿನ ಮುಸ್ಲಿಂ ಸದಸ್ಯರು, ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಪರಮೇಶ್ ಇತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲ ದಾನಗಳಿಗಿಂತ ಅನ್ನದಾನ ಅತ್ಯಂತ ಶ್ರೇಷ್ಠವಾದುದು. ಮಾನವನಿಗೆ ಸಾಕು ಎಂಬ ತೃಪ್ತಿ ಸಿಗುವುದು ಊಟದಿಂದ ಮಾತ್ರ. ಇಂತಹ ಸತ್ಕಾರ್ಯಕ್ಕೆ ಸಾಕ್ಷಿ ಶ್ರೀ ಸಿದ್ಧಗಂಗಾ ಶ್ರೀಗಳು ಎಂದು ಮಾಜಿ ಸಚಿವ NS ಶಿವಶಂಕರ ರೆಡ್ಡಿ ತಿಳಿಸಿದರು. ಪ್ರಸಾದ ಕೊಡಿಸುವಾಗ ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಿದ್ಧಗಂಗಾ ಶ್ರೀಗಳ 7ನೇ ಪುಣ್ಯ ಸ್ಮರಣೆ ಅಂಗವಾಗಿ ಶಿವಕುಮಾರ ಸ್ವಾಮೀಜಿ ಭಕ್ತ ವೃಂದದಿಂದ ಹಮ್ಮಿಕೊಂಡಿದ್ದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ದಾಸೋಹ ವಿತರಿಸಿ ಮಾತನಾಡಿದ ಮಾಜಿ ಸಚಿವ NS ಶಿವಶಂಕರ ರೆಡ್ಡಿ, ಶ್ರೀಗಳು ಅನ್ನದಾನದ ಜೊತೆಗೆ ವಿದ್ಯಾದಾನವನ್ನು ನೀಡಿ ಮಹಾನ್ ಮಾನವತಾವಾದಿಯಾಗಿದ್ದಾರೆ. ಅವರ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಎಂದರು.
ಕಾಯಕ ಯೋಗಿ ಶಿವಕುಮಾರ ಸ್ವಾಮಿಗಳ ಹುಟ್ಟುಹಬ್ಬವನ್ನು ಇವತ್ತು ವಿಶೇಷವಾಗಿ ರೈತ ಸಮೂಹ ಅನ್ನದಾನದ ಮುಖಾಂತರ ಆಚರಣೆ ಮಾಡಿದ್ದಾರೆ. ನಡೆದಾಡುವ ದೇವರು ಖ್ಯಾತಿಯಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳ ಜೀವನ ಪರ್ಯಂತ ಬಡವರ ಸೇವೆ, ಅಕ್ಷರದಾಸ, ಅನ್ನದಾಸ, ಕಾಯಕಿಯಾಗಿ ಸಮಾಜವನ್ನು ಗೆಲ್ಲುವಂಥ ರೀತಿಯಲ್ಲಿ ಒಳ್ಳೆಯ ವಿದ್ಯೆ ಕೊಡ್ತಕ್ಕಂಥ ರೀತಿಯಲ್ಲಿ ಸಮಾಜ ಸೇವೆ ಮಾಡಿದ್ದಾರೆ. ಅವರ ಸೇವೆ ಅನೇಕ. ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ದಾಸೋಹ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ನಿರಂತರವಾಗಿ ನಡೆಯಿತು. ತಾಲೂಕಿನ ನಾನಾ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದಾಸೋಹ ಸ್ವೀಕರಿಸಿದರು. ನಗರದ ವರ್ತಕರು, ತರಕಾರಿ ಮಾರುಕಟ್ಟೆ ವ್ಯಾಪಾರಸ್ಥರು ಸೇರಿದಂತೆ ಭಕ್ತಾದಿಗಳ ಹಾಗೂ ಭಕ್ತ ವೃಂದದ ಸಹಕಾರದಿಂದ ಈ ಅನ್ನ ದಾಸೋಹ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಹಸೀಲ್ದಾರ್ ಕೆಎಂ ಅರವಿಂದ್, ಬಿಜೆಪಿ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಎಚ್ವಿ ಮಂಜುನಾಥ್, ದಿನೇಶ್, ಎಚ್ಎನ್ ಪ್ರಕಾಶ್ ರೆಡ್ಡಿ, ಪೌರಾಯುಕ್ತ ಕೆಜಿ ರಮೇಶ್, ಇಒ ಜಿಕೆ ಹೊನ್ನಯ್ಯ, ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ಅಖಿಲ ಭಾರತ ವೀರಶೈವ ಜಿಲ್ಲಾಧ್ಯಕ್ಷ ಬಸವಾಪುರ ಮಹೇಶ್ ಮುಂತಾದವರು ಭಾಗವಹಿಸಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಪ್ರಸಾದ ಕೊಡಿಸುವಾಗ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿದ್ಯಾರ್ಥಿ ಶೈಕ್ಷಣಿಕ ಸಮಸ್ಯೆಗಳ ಚರ್ಚೆ ಮಾಡ್ತಾ ನೀವು ಇವೆಲ್ಲ ಮಾಡಬೇಕು, ಇವೆಲ್ಲ ಚಳವಳಿ ಕಟ್ಟಬೇಕು. ಹಿರಿಯ ಪತ್ರಕರ್ತ ಒನ್ನುಡಿ ಎಂಜಿ ಪ್ರಭಾಕರ್ ಅವರಿಗೆ ಗುಡಿಬಂಡೆ ಪಟ್ಟಣದ ತಹಸೀಲ್ದಾರ್ ಅವರ ಕಚೇರಿಯ ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಸೇರಿದಂತೆ ತಾಲೂಕು ಇನ್ನಿತರ ಸಂಘಟನೆಗಳ ಸಹಯೋಗದಲ್ಲಿ ಸಂತಾಪವನ್ನು ಸೂಚಿಸಲಾಯಿತು. ಕೆಡಿಪಿ ಸದಸ್ಯ ಎಚ್ಪಿ ಲಕ್ಷ್ಮೀನಾರಾಯಣ ಮಾತನಾಡಿ, ಒನ್ನುಡಿ ಪ್ರಭಾಕರ್ ಅವರು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಯೋಜನೆ ಎಂಬ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ್ದು, ಅವರ ಪರಿಕಲ್ಪನೆಯಿಂದ ಈ 2 ಜಿಲ್ಲೆಗಳಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಕೆರೆಗಳಿಗೆ ನೀರು ಬಂದಿದೆ. ಅಂದರೆ ಇಂತಹವರು ಕಲ್ಪನೆಯಿಂದ ಸಾಮಾನ್ಯ ಜನರ, ಬಡ, ಕೂಲಿ ಕಾರ್ಮಿಕರ, ದಲಿತರ ಜನರ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿದವರು. ಪತ್ರಕರ್ತರು ಯಾವ ರೀತಿಯಲ್ಲಿ ಇರಬೇಕು ಎಂಬುದು ಅವರಿಂದ ಕಲಿಯಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಿಯಾಜ್ ಬಾಷಾ, ಡಿವೈಎಫ್ಐ ಜಿಲ್ಲಾ ಮುಖಂಡ ಶಿವಪ್ಪ, ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಎಲ್ಎನ್ ಈಶ್ವರಪ್ಪ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಜಿ ರಾಜೇಶ್, ಬಾಲಗಂಗಾಧರ ತಿಲಕ್, ದಲಿತ ಸಂಘರ್ಷ ಸಮಿತಿಯ ಮುಖಂಡ ಚಲಪತಿ, ಕೆಪಿಆರ್ಎಸ್ ಮುಖಂಡ ಆದಿನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು. ಗೌರಿಬಿದನೂರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಗ್ರಹದ ಮುಂದೆ ಅವರ 195ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮೊಂಬತ್ತಿ ಬೆಳಗಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯ ಅಧ್ಯಕ್ಷ ನಾಗರಾಜರವರು ಮಾತನಾಡಿ, ಸಂಗೊಳ್ಳಿ ರಾಯಣ್ಣನು ಪರಕೀಯರನ್ನು ಓಡಿಸುವ ಸಲುವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಹುತಾತ್ಮರಾದರು ಎಂದರು. ಕಾರ್ಯಕ್ರಮದ ಪ್ರಯುಕ್ತ ಅನ್ನ ಸಂತರ್ಪಣೆ ಹಾಗೂ ಸಂಗೊಳ್ಳಿ ರಾಯಣ್ಣ ಕುರಿತು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಈ ವೇಳೆ ಯುವ ಸೇನೆಯ ಉಪಾಧ್ಯಕ್ಷ ಮಹದೇವು, ಕಾರ್ಯದರ್ಶಿ ರಾಮು, ಮಾರುತಿ, ಲಕ್ಷ್ಮೀನಾರಾಯಣ, ರಾಜು, ಚಂದ್ರ, ನಂಜೇಗೌಡ ಮುಂತಾದವರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಮಕಿ ಹಾಕಿದ್ದ ರಾಜೇಗೌಡ ಕೇರಳದಲ್ಲಿ ಬಂಧನ. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಗೌಪ್ಯ ವಿಚಾರಣೆ. ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಶಿಕ್ಷಣ ಇಲಾಖೆಗೆ ದಾನಿಗಳು ನೀಡಿದ್ದ 50 ಎಕರೆ ಜಮೀನು ಕಬಳಿಕೆ. ಕ್ರಮ ವಹಿಸುವಂತೆ ರಾಜ್ಯ ಸರ್ಕಾರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ. ಫಾರ್ಮ್ ಹೌಸ್ ಒಂದರಲ್ಲಿ ರೌಡಿ ಶೀಟರ್ ಆಟೋ ನಾಗನ ಹತ್ಯೆ. ಜೊತೆಯಲ್ಲೇ ಪಾರ್ಟಿ ಮಾಡಿ ಎಣ್ಣೆ ಒಡೆದ್ರು, ಕೊಲೆಗೈದು ಪರಾರಿಯಾದ್ರು ಹಂತಕರು. ಓಮ್ನಿ ಕಾರು ಬೈಕ್ ನಡುವೆ ಅಪಘಾತ. ಫ್ಯಾಕ್ಟರಿ ಕೆಲಸಕ್ಕೆ ಬೈಕ್ನಲ್ಲಿ ಹೊರಟಿದ್ದ 2 ಯುವಕರು ದಾರುಣ ಸಾವು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.